ಮಾಜಿ ಸಿಎಂ ದಿವಂಗತ ಜಯಲಲಿತಾ ಅವರ ಆಸ್ತಿ ಪ್ರಕರಣ ಏನಿತ್ತು ಅದರಲ್ಲಿ ಯಾವೆಲ್ಲ ಸೀಸನ್ನ ಮಾಡಲಾಗಿತ್ತು ಅದನ್ನು ಕೋರ್ಟ್ ಈಗ ಸರ್ಕಾರದ ಸುಪರ್ದಿಗೆ ಕೊಟ್ಟಿದೆ. ಸೊ ಹಾಗಾಗಿ ಈಗ ಸರ್ಕಾರದ ಸುಪರ್ದಿಗೆ ಹೋಗಿರುವಂಥದ್ದು ಯಾವ್ಯಾವ್ದು ಇದಾವೆ ವಸ್ತುಗಳು ಅನ್ನುವಂಥದ್ದನ್ನು ನೋಡೋಣ. ಆಸ್ತಿ ದಾಖಲೆ ಚಿನ್ನಾಭರಣ ತಮಿಳುನಾಡು ಸರ್ಕಾರಕ್ಕೆ ಈಗ ಹಸ್ತಾಂತರವನ್ನು ಮಾಡಲಾಗಿದೆ. ಜಯಲಲಿತಾ ಅವರ ಸಂಬಂಧಿಕರು ಅಂತ ಹೇಳಿಕೊಂಡು ಅವರು ಕೋರ್ಟಿಗೂ ಕೂಡ ಹೋಗಿದ್ರು. ಹೈಕೋರ್ಟ್ ಅವರಿಗೆ ಕೊಡೋದಕ್ಕೆ ನಿರಾಕರಿಸಿತು. ಅದನ್ನು ಸರ್ಕಾರಕ್ಕೆ ಕೊಡಬೇಕು ಅಂತ ಹೇಳಿತು. ಆ ನಿಟ್ಟಿನಲ್ಲಿ ಈಗ ಸರ್ಕಾರಕ್ಕೆ ಹಸ್ತಾಂತರವನ್ನು ಮಾಡಲಾಗಿದೆ. ಜಯಲಲಿತಾಗೆ ಸಂಬಂಧಿಸಿದ 1606 ಚಿನ್ನದ ವಸ್ತುಗಳನ್ನು ಹಸ್ತಾಂತರ ಮಾಡಲಾಗಿದೆ. ಚಿನ್ನದ ಡಾಬು, ಚಿನ್ನದ ಕಿರೀಟ, ಚಿನ್ನದ ಕತ್ತಿ, ಚಿನ್ನದ ಪ್ರತಿಮೆ, ಅಂದಾಜು 27 ಕೆಜಿ ಗ್ರಾಂ ಚಿನ್ನಾಭರಣ, ವಜ್ರ, 1116 ಕೆಜಿ ಬೆಳ್ಳಿ, 1526 ಎಕರೆ ಜಮೀನಿಗೆ ಸಂಬಂಧಿಸಿದ ದಾಖಲೆಗಳನ್ನು ಹಸ್ತಾಂತರ ಮಾಡಲಾಗಿದೆ. 300ರಿಂದ 350 ಕೋಟಿ ರೂಪಾಯಿ ಬೆಲೆ ಬಾಳುವಂತಹ ಚಿನ್ನಾಭರಣಗಳು ಇವಾಗಿವೆ. ಸೊ ಒಟ್ಟು ಚಿನ್ನಾಭರಣ ವಸ್ತುಗಳು 1606 ವಸ್ತುಗಳು ಇದ್ದಾವೆ. ಅವುಗಳನ್ನೆಲ್ಲ ಹಸ್ತಾಂತರವನ್ನು ಈಗ ಮಾಡಲಾಗಿದೆ ತಮಿಳುನಾಡು ಸರ್ಕಾರಕ್ಕೆ. ಆಸ್ತಿ ದಾಖಲೆ ಚಿನ್ನಾಭರಣ ಎಲ್ಲವನ್ನ ಕೂಡ ತಮಿಳುನಾಡು ಸರ್ಕಾರಕ್ಕೆ ಈಗ ಹಸ್ತಾಂತರವನ್ನು ಮಾಡಲಾಗಿದೆ. ಈ ನಿಟ್ಟಿನಲ್ಲಿ ಎಲ್ಲ ಆಸ್ತಿ ಯಾರಿಗೆ ಸೇರಬೇಕು ಅಂತ ಬಂದಾಗ ಪ್ರಶ್ನೆ, ಅವರ ಸಂಬಂಧಿಕರಲ್ಲಿ ಬಂದು ಕೋರ್ಟಿಗೆ ಅರ್ಜಿಯನ್ನು ಸಲ್ಲಿಸಿದ್ರು. ಇದೆಲ್ಲವೂ ಕೂಡ ನಮಗೆ ಸೇರಬೇಕಾಗಿದ್ದು ಅಂತ ಹೇಳಿ. ಬಟ್ ಕೋರ್ಟ್ ಅದನ್ನು ಒಪ್ಕೊಳ್ಳಿಲ್ಲ. ಇದು ಸರ್ಕಾರಕ್ಕೇ ಹೋಗಬೇಕು ಅಂತ ಹೇಳಿತು. ಸೊ ಹಾಗಾಗಿ ಸರ್ಕಾರಕ್ಕೆ ಇದನ್ನು ಕೊಟ್ಟಿದ್ದಾರೆ. ಈಗ ಸರ್ಕಾರಕ್ಕೆ ಅದನ್ನು ಹಸ್ತಾಂತರವನ್ನು ಕೂಡ ಮಾಡಲಾಗಿದೆ. ಒಟ್ಟು 1606 ಚಿನ್ನದ ವಸ್ತುಗಳನ್ನು ಹಸ್ತಾಂತರವನ್ನು ಮಾಡಲಾಗಿದೆ. 1526 ಎಕರೆ ಜಮೀನಿಗೆ ಸಂಬಂಧಿಸಿದ ದಾಖಲೆಗಳು ಕೂಡ ಇವೆ. ಒಟ್ಟು ಚಿನ್ನದ ಮೌಲ್ಯನೇ 300ರಿಂದ 350 ಕೋಟಿ ರೂಪಾಯಿ ಅಂತ ಹೇಳ್ತಾ ಇದ್ದಾರೆ. ಸೊ ಚಿನ್ನದ ಡಾಬು, ಕಿರೀಟ, ಚಿನ್ನದ ಕತ್ತಿ, ಚಿನ್ನದ ಪ್ರತಿಮೆ ಇವೆಲ್ಲವೂ ಇರೋದರಲ್ಲಿ. ಅಷ್ಟೇ ಅಲ್ಲ, ಆ ಚಿನ್ನದ ನೆಕ್ಲೆಸ್ಗಳೇನೇ ಇದ್ದಾವೆ ಅವುಗಳಿಗೆಲ್ಲ ವಜ್ರದಿಂದ ಲೇಪಿತವಾಗಿರೋದಿದೆ. ಅಲ್ಲಿ ನೋಡ್ತಾ ಇದ್ದೀರಾ ಡಾಬನ್ನು, ಅದಕ್ಕೆಲ್ಲವೂ ಕೂಡ ವಜ್ರಗಳಕ್ಕೆ ಅಳವಡಿಸಲಾಗಿದೆ. ಸೊ ಹಾಗಾಗಿ ಅದರ ಮೌಲ್ಯ ಎಷ್ಟಿರ್ಬೋದು ಅನ್ನುವಂಥ ಲೆಕ್ಕಾಚಾರಗಳು ಅದೆಲ್ಲವೂ ಕೂಡ ಲೆಕ್ಕ ಹಾಕ್ಕೊಂಡಾಗಲೇ 300ರಿಂದ 350 ಕೋಟಿ ಅಂತ ಹೇಳ್ತಾ ಇದ್ದಾರೆ. 27 ಕೆಜಿ ಚಿನ್ನಾಭರಣ ಇರೋದು. ವಜ್ರ ಒಂದು ಕಡೆಗೆ, ಇನ್ನೊಂದು ಕಡೆಗೆ 1116 ಬೆಳ್ಳಿ ಇರೋ ಕೆಜಿ ಬೆಳ್ಳಿ ಕೂಡ ಇದೆ. ಸೊ ಎಲ್ಲ ಕೂಡ ಈಗ ಸರ್ಕಾರಕ್ಕೆ ಹೋಗ್ತಾ ಇದೆ, ತಮಿಳುನಾಡು ಸರ್ಕಾರಕ್ಕೆ. ಕುಟುಂಬದವರಿಗೆ ಇದನ್ನು ಹಸ್ತಾಂತರವನ್ನು ಮಾಡಿಲ್ಲ. ರಾಜಕಾರಣಿಗಳು ಇವೆಲ್ಲ ಮಾಡಬೇಕಾದ್ರೆ ಬಹಳ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ನಾಳೆ ನನಗೆ, ನನ್ನ ಮಕ್ಕಳಿಗೆ, ನನ್ನ ಮೊಮ್ಮಕ್ಕಳಿಗೆ, ಮರಿಮೊಮ್ಮಕ್ಕಳಿಗೆ, ಅವ್ರ ಮಕ್ಕಳಿಗೆ ಎಲ್ಲರಿಗೂ ಕೂಡ ಆಗತ್ತೆ ಅಂತ ಹೇಳ್ಬಿಟ್ಟು ನೀವೇನಾದರೂ ಮಾಡಿಟ್ಕೊಂಡ್ರೆ, ನಿಮ್ಮದೇನಾದರೂ ಅಕ್ಕಮ ಆಸ್ತಿ ಅಂತ ಸಾಬೀತಾದರೆ ಕೋರ್ಟ್ ಅದನ್ನು ನಿಮ್ಮ ಕುಟುಂಬಕ್ಕೆ ಕೊಡೋದಿಲ್ಲ, ಸರ್ಕಾರಕ್ಕೆ ಕೊಡುತ್ತೆ. ಜಯಲಲಿತಾ ವಿರುದ್ಧ ನಡೆದಿರೋಂಥ ಒಂದು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಪ್ರೊಸೀಡಿಂಗ್ಸ್ನಲ್ಲಿ ಕಾನ್ಫಿಸ್ಕೇಷನ್ ಆಗಿರುವಂಥ ಮೆಟೀರಿಯಲ್ಗಳನ್ನ ಕಾನೂನು ರೀತಿಯಿಂದ ಡಿಸ್ಪೋಸ್ ಮಾಡಿ ಅದರ ಹಣವನ್ನು ಸ್ಟೇಟ್ ಆಫ್ ತಮಿಳುನಾಡುಗೆ ಕೊಡೋದಿತ್ತು. ಅವೆಲ್ಲ ಐಟಮ್ಗಳು ಸಂಬಂಧಿತ ನ್ಯೂಸ್ ಪೇಪರ್ಸಲ್ಲಿ, ಮೀಡಿಯಾನಲ್ಲಿ ತರಹ ಡಿಸ್ಕ್ರಿಪನ್ಸೀಸ್ ಬಂದಿದ್ದರಿಂದ ಆ್ಯಸ್ ಪರ್ ದ ಡೈರೆಕ್ಷನ್ಸ್ ಆಫ್ ದ ಕೋರ್ಟ್ ಐ ಹ್ಯಾವ್ ಬಿನ್ ಡೈರೆಕ್ಟೆಡ್ ಟು ಕ್ಲಾರಿಫೈ ಆಸ್ ಟು ವಾಟ್ ಹ್ಯಾಸ್ ಬಿನ್ ಸೀಸ್ಡ್ ಆ್ಯಂಡ್ ಅದ್ರ ಬಗ್ಗೆ ಏನು ಕ್ರಮ ತಗೊಂಡಿದ್ದೀವಿ ತಮಗೆ ಸ್ಪಷ್ಟ ರೂಪದಲ್ಲಿ ಹೇಳಕ್ಕೆ ಹೇಳಿದ್ದಾರೆ. ಕೆಲವು ರಿಪೋರ್ಟ್ಸ್ನಲ್ಲಿ ಸೀರೆಗಳು, ರೆಫ್ರಿಜರೇಟರು, ಚಪ್ಪಲ್ಲು ಅಂಥವೆಲ್ಲ ಬರೆದಿದ್ದರಿಂದ ಪರ್ಟಿಕ್ಯುಲರ್ಲಿ ಕ್ಲಾರಿಫಿಕೇಷನ್ ಕೊಡೋಕ್ಕೆ ಡೈರೆಕ್ಷನ್ಸ್ ಕೊಟ್ಟಿದ್ದರಿಂದ ಈಗ ನಿಮಗೆಲ್ಲರನ್ನು ಕರೆದು ಕ್ಲಾರಿಫಿಕೇಷನ್ ಕೊಡ್ತಾ ಇದ್ದೀವಿ. ನಿನ್ನೆ ಮತ್ತು ಇವತ್ತು ವಿಜಿಲೆನ್ಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಜಾಯಿಂಟ್ ಸೆಕ್ರೆಟರಿ ಟು ದ ಹೋಮ್ ಡಿಪಾರ್ಟ್ಮೆಂಟ್ ಆ್ಯಂಡ್ ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋಯಿಂದ ನಾಗೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾರೆ. ನಾಗೇಶ್, ಈ ಎಲ್ಲ ವಸ್ತುಗಳನ್ನು ಈಗ ಸರ್ಕಾರ ಏನು ಮಾಡುತ್ತೆ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಜನಸಾಮಾನ್ಯರಲ್ಲಿ ಎದ್ದೇಳುತ್ತೆ. ಏನು ಪ್ರೊಸೀಜರ್ಗಳು ನಾಗೇಶ್? ಓಕೆ, ಸಂಪರ್ಕ
ಆಗ್ತಾ ಇಲ್ಲ, ಮತ್ತೆ ಸಂಪರ್ಕಿಸುವಂಥ ಪ್ರಯತ್ನವನ್ನು ಮಾಡೋಣ. ಸೊ ಆಸ್ತಿ ದಾಖಲೆ ಚಿನ್ನಾಭರಣ ಎಲ್ಲವನ್ನ ಕೂಡ ಈಗ ತಮಿಳುನಾಡು ಸರ್ಕಾರಕ್ಕೆ ಹಸ್ತಾಂತರವನ್ನು ಮಾಡಲಾಗಿದೆ. ಚಪ್ಪಲಿಗಳನ್ನು ಸರ್ಕಾರ ಏನು ಮಾಡುತ್ತೆ ಅಂತ ಜನಸಾಮಾನ್ಯರು ಸಹಜವಾಗಿ ಒಂದಿಷ್ಟು ಪ್ರಶ್ನೆಗಳೇನು ಎತ್ತಾರೆ. ರೆಫ್ರಿಜರೇಟರ್ ತೊಗೊಂಡು ಏನು ಮಾಡ್ತಾರೆ ಅಂತ ಸರ್ಕಾರದವರು ಅಂತ ಪ್ರಶ್ನೆ ಬರುತ್ತೆ. ಎಲ್ಲಿಡ್ತಾರೆ, ಏನು ಮಾಡ್ತಾರೆ, ಇವುಗಳನ್ನೆಲ್ಲ ಹರಾಜು ಹಾಕ್ತಾರಾ? ಹರಾಜು ಪ್ರಕ್ರಿಯೆಯಲ್ಲಿ ಬರುವಂಥ ದುಡ್ಡನ್ನು ಸರ್ಕಾರ ತನ್ನ ಬೊಕ್ಕಸಲ್ಲಿ ಇಟ್ಕೊಳ್ಳುತ್ತಾ? ಏನು ಮಾಡುತ್ತೆ? ಚಿನ್ನಾಭರಣಗಳನ್ನಾದರೆ ಅಡ ಇಡ್ಬೋದು, ಸರ್ಕಾರ ಸಾಲವನ್ನು ಪಡ್ಕೊಳ್ಬೋದು ಅಡ ಇಟ್ಟು. ಇನ್ನುಳಿದಂಥ ವಸ್ತುಗಳು ಚಪ್ಪಲಿ ತೊಗೊಂಡು ಏನು ಮಾಡ್ತಾರೆ? ಏನು 1-2 ಚಪ್ಪಲಿಯಲ್ಲಿ ಜೋಡಿ ಇರೋದು ಸಿಕ್ಕಾಪಟ್ಟೆ 700 ಎಷ್ಟೋ ಲೆಕ್ಕದಲ್ಲಿದೆ ಚಪ್ಪಲಿಗಳು. ಆ ಚಪ್ಪಲಿಗಳನ್ನು ತೊಗೊಂಡು ಏನು ಮಾಡಬೇಕು? ಇಲ್ಲ ಬಂದಿರೋರು ಎಲ್ಲರಿಗೂ ಆದರೆ ಗಂಡು ಮಕ್ಕಳದ್ದು ಹೆಣ್ಮಕ್ಳದ್ದಾಗಿದ್ದಿದ್ರೆ ಅಲ್ಲಿ ಬರುವಂಥ ಸದನದಲ್ಲಿ ಬರುವಂಥವ್ರಿಗೆ ಹಾಕ್ಕೊಳ್ಳಿ ಅಂತ ಹೇಳ್ಬೋದಿತ್ತು. ಬಟ್ ಅದು ಬರೀ ಹೆಣ್ಮಕ್ಳದ್ದು ಮಾತ್ರ ಇದೆ. ಅಷ್ಟೊಂದು ಮಹಿಳೆಯರಿಗೂ ಕೂಡ ಮೀಸಲಾತಿಯನ್ನು ಇನ್ನೂ ಸಿಕ್ಕಿಲ್ಲ ಅಲ್ಲಿ ಒಳಗಡೆಗೆ, ಸದನದ ಒಳಗಡೆಗೆ. ಹಾಗಾಗಿ ಅವ್ರು ಹಾಕ್ಕೊಳ್ಬೇಕು ಅಂದರೆ ಆಗೋದಿಲ್ಲ. ಎಲ್ಲಿಡ್ತಾರೆ ಅದನ್ನು? ಆಮೇಲೆ ಹಂಗೆ ಬಳಕೆ ಮಾಡೋಕ್ಕೂ ಆಗಲ್ಲ. ಸೊ ಆ ನಿಟ್ಟಿನಲ್ಲಿ ಈಗ ಒಂದಿಷ್ಟು ಪ್ರಶ್ನೆಗಳು ಜನಸಾಮಾನ್ಯರಿಗಿರುತ್ತೆ. ಏನು ಸರ್ ಮಾಡ್ತಾರೆ ಇವುಗಳನ್ನೆಲ್ಲ ಅಂತ ಹೇಳಿ. ಏನು ಆಪ್ಷನ್ಸ್ಗಳಿದ್ದಾವೆ ಕಾನೂನಾತ್ಮಕವಾಗಿ ಅನ್ನುವಂಥದ್ದನ್ನು ಕೇಳೋಣ. ಕ್ರೈಮ್ ಬ್ಯೂರೋ ಇಂದ ನನ್ನ ಸಹೋದ್ಯೋಗಿ ನಾಗೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನಾಗೇಶ್, ಇಂಥ ಸಂದರ್ಭಗಳಲ್ಲಿ ಇರುವಂಥದ್ದು ಏನು ಸರ್ಕಾರದ ಮುಂದೆಗಳು ಆಯ್ಕೆ? ಈ ಥರ ಎಲ್ಲ ಆದಾಗ ಇದನ್ನು ಸರ್ಕಾರದ ಸುಪರ್ದಿಗೆ ಕೊಟ್ಟಾಗ ಸರ್ಕಾರ ಏನು ಮಾಡುತ್ತೆ? ಜನಸಾಮಾನ್ಯರಿಗೆ ಒಂದಿಷ್ಟು ಪ್ರಶ್ನೆಗಳು ಉದ್ಭವ ಆಗುತ್ತೆ. ಚಪ್ಪಲಿ ತೊಗೊಂಡು ಏನು ಮಾಡ್ತಾರೆ? ರೆಫ್ರಿಜರೇಟರ್ ತೊಗೊಂಡು ಏನು ಮಾಡ್ತಾರೆ? ಚಿನ್ನ ಆದರೆ ಅಡ ಇಡ್ಬೋದು, ಉಳಿದಿದ್ದೆಲ್ಲ ಏನು ಮಾಡ್ತಾರೆ ಅಂತ. ಅರುಣ್, ಮಾಜಿ ಮುಖ್ಯಮಂತ್ರಿ ಆಗಿದ್ದಂತಹ ಜಯಲಲಿತಾ ಅವರ ಅಕ್ರಮ ಆಸ್ತಿ ಗಳಿಕೆ ಮಾಡಿದಂಥ ಆರೋಪದ ಮೇಲೆ ತನಿಖೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಅವರ ಮನೆಯಲ್ಲಿ ಸಿಕ್ಕಂಥ ವಸ್ತುಗಳನ್ನು ಸೀಸ್ ಮಾಡಲಾಗಿತ್ತು. ಸುಮಾರು 27 kg ಚಿನ್ನಾಭರಣ ಜೊತೆಗೆ 1,500 ಎಕರೆ ಅಷ್ಟು ಜಮೀನನ್ನು ಸೀಸ್ ಮಾಡಲಾಗಿತ್ತು. ಆ ಪ್ರಾಪರ್ಟಿಗಳನ್ನು ಇವತ್ತು ಕೋರ್ಟು ತಮಿಳುನಾಡು ಸರ್ಕಾರಕ್ಕೆ ಹ್ಯಾಂಡ್ ಓವರ್ ಮಾಡಿರುವಂಥದ್ದು. ಪೊಲೀಸ್ ಭದ್ರತೆಯಲ್ಲಿ ಈಗಾಗಲೇ ತಮಿಳುನಾಡು ಸರ್ಕಾರಕ್ಕೆ ಕೋರ್ಟಿಂದ ಎಲ್ಲ ವಸ್ತುಗಳು ಮತ್ತು ಚಿನ್ನಾಭರಣ, ಗೋಲ್ಡ್ ಸೇರಿದಂತೆ ಬೇರೆ ಬೇರೆ ವಸ್ತುಗಳು, ಅದರ ಜೊತೆಗೆ ಭಾಳ ಪ್ರಮುಖವಾಗಿ ಸುಮಾರು 1,500 ಎಕರೆ ಅಷ್ಟು ಜಮೀನು ತಮಿಳುನಾಡಿನ ಚೆನ್ನೈ, ತಂಜಾವೂರು ಸೇರಿದಂತೆ ಬೇರೆ ಬೇರೆ ಕಡೆ ಜಮೀನು ಮಾಡಿದರು. ಆ ಜಮೀನುಗಳನ್ನು ಕೂಡ ಜಪ್ತಿ ಮಾಡಲಾಗಿತ್ತು. ಆ ಜಮೀನುಗಳನ್ನು ಕೂಡ ತಮಿಳುನಾಡು ಸರ್ಕಾರಕ್ಕೆ ಹ್ಯಾಂಡ್ ಓವರ್ ಮಾಡಿರುವಂಥದ್ದು. ಭಾಳ ಪ್ರಮುಖವಾಗಿ ತಮಿಳುನಾಡು ಸರ್ಕಾರ ಈಗಾಗಲೇ ಗೃಹ ಇಲಾಖೆಯಿಂದ ಅವರು ಪಡೆದುಕೊಂಡಾದ ಬಳಿಕ ಈ ಒಂದು ವಸ್ತುಗಳನ್ನು ರಿಸರ್ವ್ ಬ್ಯಾಂಕಿಗೆ ಕೊಡ್ಬೋದು. ಇಲ್ಲದೆ ಹೋದರೆ ತಮಿಳುನಾಡು ಸರ್ಕಾರ ಈ ಒಂದು ಪ್ರಾಪರ್ಟಿಯನ್ನು ಹರಾಜು ಹಾಕ್ಬೋದು ಅನ್ನುವಂಥ ಮಾಹಿತಿಗಳು ಇರುವಂಥದ್ದು. ಹಾಗಾಗಿ ಈಗ ಸದ್ಯ ಈ ಒಂದು ಪ್ರಾಪರ್ಟಿಯನ್ನು ತಮಿಳುನಾಡು ಸರ್ಕಾರಕ್ಕೆ ಹ್ಯಾಂಡ್ ಓವರ್ ಮಾಡಲಾಗುತ್ತೆ. ತಮಿಳುನಾಡು ಸರ್ಕಾರ ಯಾವ ರೀತಿ ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ಅವರಿಗೆ ಬಿಟ್ಟಂಥ ವಿಚಾರ ಅನ್ನುವಂಥ ಆದೇಶವನ್ನು ಈಗಾಗಲೇ ಕೋರ್ಟ್ ಕೊಟ್ಟಿರುವಂಥದ್ದು. ಅರುಣ್. ಓಕೆ ನಾಗೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.